ಬರೀ 8 ವಾರದಲ್ಲಿ 12 ಕೆಜಿ ವೆಯ್ಟ್ ಲಾಸ್ ಮಾಡಿದ್ದಾರೆ. ಎಷ್ಟು ಹೇಳಿ? 12 ಕೆಜಿ ವೆಯ್ಟ್ ಲಾಸು, ಅದು ನ್ಯಾಚುರಲ್ ಆಗಿ, ಯಾವುದೇ ರೀತಿ ಇದು ಇನ್ಸ್ಟಾಗ್ರಾಮ್ ಸ್ಟೋರಿ ಅಲ್ಲ, ರಿಯಲ್ ಟ್ರಾನ್ಸ್ಫಾರ್ಮೇಶನ್ ಸ್ಟೋರಿ. ಕೇಳಿ ಇಲ್ಲಿ ನೋಡಿ, ಅವ್ರ ಹೆಸರು ಬಂದ್ಬಿಟ್ಟು ಉಷಾ ಅಂತ. ಏಜ್ ಬಂದ್ಬಿಟ್ಟು 36 ವರ್ಷ. ಅವ್ರ ಹೈಟು 156 ಸೆಂಟಿಮೀಟರು. ಇನ್ನು ನನ್ನ ಹತ್ರ ಕ್ಲೈಂಟ್ ಆಗಿ ಬಂದು ಅವರು ವೆಯ್ಟ್ ಲಾಸ್ ಮಾಡಕ್ಕೆ ಬಂದಾಗ ಅವರು ವೆಯ್ಟ್ ಬಂದ್ಬಿಟ್ಟು 65 ಕೆ ಜಿ ಇತ್ತು. ಇವತ್ತು ಅವರು ಕರೆಂಟ್ ವೆಯ್ಟ್ ಬಂದ್ಬಿಟ್ಟು 54. ಹೇಗೆ ವೆಯ್ಟ್ ಲಾಸ್ ಮಾಡಿದ್ರು, ಅವರು ಯಾವ ರೀತಿ ಇತ್ತು ಅವರು ಡಯಟ್, ಅವ್ರ ಡಿಸಿಪ್ಲಿನ್ ಹೇಗಿತ್ತು? ನೀವೇನಾದರೂ ವೆಯ್ಟ್ ಲಾಸ್ ಮಾಡೋರು, ಫ್ಯಾಟ್ ಲಾಸ್ ಮಾಡೋರಾದರೆ ಈ ವಿಡಿಯೋ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ನಿಮಗೆ. ಅದು ಎಸ್ಪೆಷಲಿ ಈ ಟ್ರಾನ್ಸ್ಫಾರ್ಮೇಷನ್ ಸ್ಟೋರಿ ಅಂತೂ ನೀವು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ನೀವು ಈ ರೀತಿ 8 ವಾರದಲ್ಲಿ 10ರಿಂದ 12 ಕೆ ಜಿ ವೆಯ್ಟ್ ಲಾಸ್ ಮಾಡ್ಬೋದು. ಅದು ಹೇಗಪ್ಪ ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಫಸ್ಟು ಅವ್ರಿಗೆ ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಇಲ್ಲ, ಯಾವುದೇ ರೀತಿ ಫ್ಯಾನ್ಸಿ ಫುಡ್ಸ್ ಇಲ್ಲ, ಯಾವುದೇ ರೀತಿ ಅವ್ರಿಗೆ ಏನಂತಾರೆ ಹಸಿವಾಗೋ ರೀತಿ ಕ್ರ್ಯಾಶ್ ಡಯಟ್ಸ್ ಎಲ್ಲ ಕೊಟ್ಟಿಲ್ಲ. ಕಂಪ್ಲೀಟಾಗಿ ನ್ಯಾಚುರಲ್ ಡಯಟ್ ಇತ್ತು ಅವರ ಡಯಟ್ ಪ್ಲ್ಯಾನಲ್ಲಿ. ಅದಕ್ಕೋಸ್ಕರ ಇವತ್ತು ಅವರು 12 ಕೆ ಜಿ ವೆಯ್ಟ್ ಲಾಸ್ ಮಾಡಿದ್ದಾರೆ, ಎಸ್ಪೆಷಲಿ ನನ್ನ ಫ್ಯಾಟ್ ಲಾಸ್ ಟ್ರಾನ್ಸ್ಫಾರ್ಮೇಷನಲ್ಲಿ. ನೋಡಿ ಇಲ್ಲಿ ಬಿಫೋರ್ ಪ್ರಾಬ್ಲಮ್ಸ್ ಅವ್ರಿಗೆ ಏನೇನಿತ್ತು ಅಂದರೆ, ಪ್ರಾಬ್ಲಮ್ಮು ಇದನ್ನು ಎನ್ರೋಲ್ ಆಗೋಕ್ಕಿಂತ ಮುಂಚೆ, ಇವ್ರು ಡಯಟ್ ಪ್ಲಾನ್ ತೊಗೊಳೋದಕ್ಕಿಂತ ಮುಂಚೆ ನೋಡಿ, ಅವ್ರಿಗೆ ಬೆಲ್ಲಿ ಫ್ಯಾಟ್ ಇತ್ತು. ಮೇಯ್ನ್ ಸಿಕ್ಕಾಪಟ್ಟೆ ಜನಕ್ಕೆ ಇದೇ ಪ್ರಾಬ್ಲಮ್ಮು, ಬೆಲ್ಲಿ ಫ್ಯಾಟ್ದು. ಈ ಬೆಲ್ಲಿ ಫ್ಯಾಟ್ ಕರ್ತಾನೆ ಇಲ್ಲಪ್ಪ ಅಂದ್ಬಿಟ್ಟು ಕ್ರ್ಯಾಶ್ ಡಯಟ್ಗಳು ಅದು ಇದೆಲ್ಲ ಮಾಡ್ಬಿಡ್ತಾರೆ. ಅದೇ ರೀತಿ ಇವ್ರಿಗೂ ಬೆಲ್ಲಿ ಫ್ಯಾಟ್ ಇತ್ತು. ಅದ್ರ ಜೊತೆಗೆ ಕ್ಲೋತ್ಸ್ಗಳು, ಯಾವುದೇ ರೀತಿ ಬಟ್ಟೆ ಅವ್ರಿಗೆ ಫಿಟ್ಟಿಂಗ್ ಆಗ್ತಿರ್ಲಿಲ್ಲ. ಹೈಟ್ ನೋಡಿದ್ರೆ ಸ್ವಲ್ಪ ಕುಳ್ಳೋಗಿದ್ರು, ದಪ್ಪ ಕಾಣಿಸ್ತಾ ಇದ್ರು. ಅದಕ್ಕೋಸ್ಕರ ಇವಾಗ ಯಾವುದೇ ರೀತಿ ಏನಂತಾರೆ ಬಟ್ಟೆ ಹಾಕಿದ್ರು ಫಿಟ್ ಆಗ್ತಿರಲಿಲ್ಲ. ಎಷ್ಟೊಂದು ಜನ ಹೆಣ್ಮಕ್ಳು ಗಂಡು ಮಕ್ಳಿಗೆ ಇದು ಏನಂದರೆ ಇದಾಗುತ್ತೆ. ಅದೇ ರೀತಿ ಅವರು ಫೇಸ್ ಮಾಡ್ತಿರ್ತಾರೆ, ಯಾವ ಬಟ್ಟೆಗಳು ಸರಿಯಾಗಿ ಆಗೋದಿಲ್ಲ. ಅದೇ ರೀತಿ ಇವ್ರಿಗೂ ಈ ಥರ ಪ್ರಾಬ್ಲಮ್ಸ್ ಇತ್ತು. ಅದ್ರ ಜೊತೆಗೆ ಲೋ ಕಾನ್ಫಿಡೆನ್ಸ್, ಒಂದೇ 1% ಅವ್ರ ಕಾನ್ಫಿಡೆನ್ಸ್ ಇರಲಿಲ್ಲ. ನಾನು ವೆಯ್ಟ್ ಲಾಸೇ ಆಗಲ್ಲಪ್ಪ ಅನ್ನೋ ಮಟ್ಟಿಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಏನಕ್ಕೆ ಅಂತ ಹೇಳಿದರೆ, ಅವರು ಸಿಕ್ಕಾಪಟ್ಟೆ ಈ ರೀತಿ ಡಯಟ್ಗಳನ್ನೆಲ್ಲ ಟ್ರೈ ಮಾಡಿದ್ರು, ಯಾವುದ್ರಲ್ಲೂ ಅವರು ಸಕ್ಸಸ್ ಕಂಡಿಲ್ಲ. ಅದಕ್ಕೆ ಫೈನಲ್ ಆಗಿ ಅವ್ರು ನನ್ನ ಹತ್ರ ಬಂದು ಈ ರೀತಿ ನನ್ನ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ಕೊಂಡ್ರು. ಅವ್ರ ವೆಯ್ಟ್, ಅದ್ರ ಜೊತೆಗೆ ನೀ ಪೇಯ್ನು, ಮಂಡಿ ನೋವು, ವೆಯ್ಟ್ ಜಾಸ್ತಿ ಆಗಿದ್ದರಿಂದ ಆ ಬಾಡಿ ವೆಯ್ಟು ನೀ ಪೇಯ್ನು ಸ್ಟಾರ್ಟ್ ಆಗಿತ್ತು. ಅದ್ರ ಜೊತೆಗೆ ಜಾಯಿಂಟ್ ಪೇಯ್ನ್ಗಳು ಸ್ಟಾರ್ಟ್ ಆಗ್ತವೆ. ಎಷ್ಟೊಂದು ಜನಕ್ಕೆ ವೆಯ್ಟ್ ಇರೋರು ಅದನ್ನು ನೀವು ಏನಂತಾರೆ ಅರ್ಥ ಮಾಡ್ಕೊಂಡ್ರೆ ನಿಮಗೂ ಅರ್ಥ ಆಗುತ್ತೆ ಯಾವ ರೀತಿ ಪೇಯ್ನ್ಸ್ ಇರುತ್ತೆ ಅಂದ್ಬಿಟ್ಟು. ಅದ್ರ ಜೊತೆಗೆ ಡಲ್ ಫೇಸು, ಇವ್ರ ಲೈಫ್ ಸ್ಟೈಲು, ಇವ್ರದ್ದು ಏನಂತಾರೆ ವೆಯ್ಟು ಜಾಸ್ತಿ ಆಗಿಬಿಟ್ಟು ಮುಖ ಡಲ್ ಆಗೋಗಿತ್ತು. ಈ ಒಂಥರ ಕಾಂತಿನೇ ಇರಲಿಲ್ಲ ಮುಖದಲ್ಲಿ. ಸೊ ಇದನ್ನು ಇವ್ರು ಹೇಗೆ ಸರಿ ಮಾಡಿಕೊಂಡ್ರು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಅವ್ರು ಫಸ್ಟು ಬಂದು ನನ್ನ ಹತ್ರ ಕೇಳೋರು, ಸರ್ ನನಗೆ ಡಯಟ್ ಪ್ಲ್ಯಾನ್ ಬೇಕು, ನಾನು ಸಿಕ್ಕಾಪಟ್ಟೆ ಟ್ರೈ ಮಾಡಿಬಿಟ್ಟಿದ್ದೀನಿ, ಸುಮಾರು ದುಡ್ಡೆಲ್ಲ ವೇಸ್ಟ್ ಮಾಡ್ಕೊಬಿಟ್ಟಿದ್ದೀನಿ, ಬಟ್ ಎಲ್ಲೂ ವರ್ಕೌಟ್ ಆಗಿಲ್ಲ. ನಿಮ್ಮ ಹತ್ರ ನಾನು ಲಾಸ್ಟಾಗಿ ಫೈನಲ್ ಆಗಿ ನಾನು ಡಯಟ್ ಪ್ಲ್ಯಾನ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ ಅಂದ್ಬಿಟ್ಟು ಅವ್ರು ನನ್ನ ಹತ್ರ ಚಾಟ್ ಮಾಡಿ ಅವ್ರು ನನ್ನ ಹತ್ರ ಡಯಟ್ ಪ್ಲ್ಯಾನ್ನ ರೆಡಿ ಮಾಡಿಸ್ಕೊಂಡ್ರು. ನಾನು ಸ್ಟ್ರಿಕ್ಟಾಗಿ ಹೇಳಿದೆ, ಇದು ಎಸ್ಪೆಷಲಿ ನನ್ನ ಹತ್ರ ಡಯಟ್ ಪ್ಲಾನ್ ತೊಗೊಳ್ಳೋರಿಗೆ ನಾನು ಯಾವಾಗಲೂ ಸ್ಟ್ರಿಕ್ಟಾಗಿ ಹೇಳೋದೇನು ಅಂತ ಹೇಳಿದ್ರೆ, ನಿಮ್ಮ ಹತ್ರ ಡಿಸಿಪ್ಲೈನ್ ಇದೆಯಾ, ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ ಇದೆಯಾ, ಇವೆರಡೂ ಇತ್ತು ಅಂತ ಹೇಳಿದ್ರೆ ನನ್ನ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿ, ಅದು ಎಸ್ಪೆಷಲಿ 8 ವೀಕ್ಸ್ ಪ್ಲ್ಯಾನ್ಗೆ ಅದಕ್ಕೆ ಜಾಯ್ನ್ ಆಗಿ ನಾನು ಪ್ರತಿ ದಿವಸ ನಿಮ್ಮನ್ನು ಟ್ರ್ಯಾಕ್ ಮಾಡ್ತಾ ಇರ್ತೀನಿ. ನೀವು ಒಂದು ಸ್ವಲ್ಪ ತಪ್ಪು ಮಾಡಿದ್ರು ನಾನು ಡೈರೆಕ್ಟಾಗಿ ಹೇಳ್ತೀನಿ ಅದು ತಪ್ಪು ಅಂತ, ಆಯಿತಾ? ಯಾರಿಗೂ ನಾನು ಸುಮ್ಮನೆ ಅಂತೂ ಏನಂತಾರೆ ವೆಯ್ಟ್ ಲಾಸ್ಗೆ ಶೋಕಿಗೋಸ್ಕರ ಮಾಡೋದಲ್ಲ, ಅದನ್ನು ನಿಮ್ಮ ದೇಹಕ್ಕೋಸ್ಕರ ಮಾಡಬೇಕು ಅಂತ ನಿಮಗೆ ಅನ್ನಿಸ್ತಾ ಮಾತ್ರ ಅದು ಮಾಡೋದಕ್ಕೆ ಸಾಧ್ಯ. ಅದು ಇವ್ರಿಗೆ ಅದನ್ನು ಮನವರಿಕೆ ಮಾಡಿಕೊಟ್ಟೆ ಅವ್ರು ಅವತ್ತಿಂದ ಸ್ಟಾರ್ಟ್ ಮಾಡಿದ್ರು. ಒಂದೊಂದೇ ಹೇಗೆ ಸ್ಟಾರ್ಟ್ ಆಯಿತು, ಅವ್ರ ವೆಯ್ಟ್ ಹೆಂಗೆ ಲಾಸ್ ಆಯಿತು ಅಂತ ಹೇಳಿದ್ರೆ, ಎಸ್ಪೆಷಲಿ ನಾನೇನು ಮಾಡಿದೆ ಅಂತ ಹೇಳಿದ್ರೆ, ಅವರು ವೆಯ್ಟ್ ಲಾಸ್ ಆಗೋದಕ್ಕೆ ನೋಡಿ ಇಲ್ಲಿ ಪ್ರಾಪರ್ ಕ್ಯಾಲೋರಿ ಕಂಟ್ರೋಲ್ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಅವ್ರು ಏನು ತಿಂದರು ಅನ್ನೋದಕ್ಕಿಂತ ಅವರು ಫುಡ್ಡು ಯಾವ ರೀತಿ ಕಂಟ್ರೋಲ್ ಆಗಿತ್ತು ಅನ್ನೋದು ನಾನು ಇಲ್ಲಿ ಕ್ಲಿಯರಾಗಿ ಹೇಳ್ತೀನಿ. ಇಲ್ಲಿ ಪ್ರತಿಯೊಂದು ಫುಡ್ಡು ಗ್ರಾಮ್ಸ್ ಲೆಕ್ಕದಲ್ಲಿತ್ತು. ಸುಮ್ಮನೆ ಯಾವುದೋ ಕಪ್ಪಲ್ಲಿ ಹಾಕ್ಬಿಡೋದು, ಇಲ್ಲ ಹಾಫ್ ಕಪ್ ತೊಗೊಳ್ಳಿ, ಫುಲ್ ಕಪ್ ತೊಗೊಳ್ಳಿ, ಆ ರೀತಿ ಎಲ್ಲ ಮಾಡಲ್ಲ. ಅವ್ರ ದೇಹದ ಫ್ಯಾಟ್ ಪರ್ಸೆಂಟೇಜ್ ಏನಿದೆಯೋ ಅದ್ರ ಪ್ರಕಾರ ಅವ್ರು ಡಯಟ್ ಪ್ಲಾನ್ನ ರೆಡಿ ಮಾಡಿದ್ದು. ಪ್ರತಿಯೊಂದೂ ಪೋಷನ್ ಕಂಟ್ರೋಲು ಎಲ್ಲನೂ ಗ್ರಾಮ್ಸ್ ಲೆಕ್ಕದಲ್ಲಿತ್ತು. ಆಮೇಲೆ ನೋಡಿ ಇಲ್ಲಿ ಹೋಮ್ ಫುಡ್ಡು, ಯಾವುದೇ ರೀತಿ ಆಚೆ ಕಡೆ ಫುಡ್ಡು ಒಂದೇ 1% ನಾನು ರೆಫರ್ ಮಾಡಿರಲಿಲ್ಲ. ಕಂಪ್ಲೀಟಾಗಿ ಮನೆ ಫುಡ್ಡು, ಮನೆಯಲ್ಲೇ ಏನಂತಾರೆ ಪ್ರಿಪೇರ್ ಮಾಡ್ಕೊಳ್ಳಿ, ಮನೆಯಲ್ಲೇ ತಿನ್ನಿ. ಯಾವುದೇ ರೀತಿ ಶೇಕ್ಸು ಇಲ್ಲ, ಯಾವುದೇ ರೀತಿ ಜ್ಯೂಸಸ್ಗಳು ಇರಲಿಲ್ಲ ಇದರಲ್ಲಿ. ಆಮೇಲೆ ಪ್ರೋಟೀನ್ ಫೋಕಸ್ಸು, ಪ್ರತಿಯೊಂದು ಫುಡ್ಡಲ್ಲೂ ಪ್ರೋಟೀನ್ ಫೋಕಸ್ ಮಾಡಿ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಪ್ರೋಟೀನ್ ಕೊಡಬೇಕು ಅಂದ್ಬಿಟ್ಟು ಆ ರೀತಿ ನನ್ನ ಡಯಟ್ ಪ್ಲ್ಯಾನಲ್ಲಿ ಇತ್ತು. ಅವ್ರು ಅದೇ ರೀತಿ ಅದನ್ನು ಫಾಲೋ ಮಾಡ್ಕೊಂಡು ಬಂದರು. ಅದ್ರ ಜೊತೆಗೆ ಸಸ್ಟೈನಬಲ್ ರುಟೀನ್ ಅಂತ ಹೇಳಿದ್ರೆ, ಇವಾಗ ಯಾವ ರೀತಿ ಇರ್ತಾವೆ ಅಂದರೆ, ಕೆಲವು ಡಯಟ್ ಪ್ಲಾನ್ಗಳು ಅದು ಫಾಲೋನೇ ಮಾಡೋಕ್ಕಾಗಲ್ಲಪ್ಪ, ಏನು ಇಷ್ಟೊಂದು ಸ್ಟ್ರಿಕ್ಟ್ ಆಗಿದೆ ಅಂತೆಲ್ಲ ಅನಿಸ್ಬಿಡುತ್ತೆ. ಬಟ್ ಇವ್ರಿಗೆ ಯಾವ ರೀತಿ ಆಗೋಗಿತ್ತು ಅಂತ ಹೇಳಿದ್ರೆ, ನಾನು ಮನೆ ಫುಡ್ಡೇ ತಿಂತಾ ಇದ್ದೀನಲ್ಲ ಅನ್ನೋ ರೀತಿ ಆ ಮಟ್ಟಿಗೆ ಫೀಲ್ ಆಗಿತ್ತು. ಖುಷಿಯಿಂದ ಅವ್ರು ಡಯಟ್ನ ಫಾಲೋ ಮಾಡ್ತಾಯಿದ್ರು. ಅಷ್ಟು ಇಷ್ಟಪಟ್ಟು ಊಟ ಮಾಡ್ತಾಯಿದ್ರು, ಅಷ್ಟು ಚೆನ್ನಾಗಿ ಏನಂತಾರೆ ಡಯಟ್ನ ಫಾಲೋ ಮಾಡಿಕೊಂಡು ಅವ್ರ ಊಟನ
ಒಂಥರ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಅಂತಾರಲ್ಲ, ಅದಕ್ಕಿಂತ ಬ್ಲೆಸ್ಸಿಂಗ್ ಇನ್ನೊಂದು ಇರೋದಿಲ್ಲ. ಈ ಊಟನ ಯಾವಾಗ ನಾವು ತೆಗೆದುಕೊಂಡು ತಿಂತೀವಲ್ಲ ಆವಾಗಲೇ ನಮ್ಗೆ ಅದು ಮೈಗತ್ತಲ್ಲ. ಅದೇ ರೀತಿ ನಾನು ಆ ಊಟ ಅವರಿಗೆ ಒಂಥರ ಮೈಗತ್ತೋ ರೀತಿ ಡಯಟ್ ಪ್ಲಾನ್ನ ರೆಡಿ ಮಾಡಿಕೊಟ್ಟಿದ್ದೆ. ಅವರು ಇಷ್ಟಪಟ್ಟು ತಿಂತಾಯಿದ್ರು. ಅದ್ರ ಜೊತೆಗೆ ಪ್ರಾಪರ್ ಎಕ್ಸಸೈಸು, ಇದು ತುಂಬಾ ಇಂಪಾರ್ಟೆಂಟು. ಒಂದು ಡಯಟ್ ನಿಮಗೆ ಕ್ಲೀನಾಗಿ ವರ್ಕ್ ಆಗ್ತಿದೆ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಒಂದು 20% ಪ್ರಾಪರ್ ಎಕ್ಸಸೈಸ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಈ ಬೆಲ್ಲಿ ಫ್ಯಾಟ್ ಆಗಿರ್ಬೋದು, ವೆಯ್ಟ್ ಲಾಸ್ ಆಗಿರ್ಬೋದು, ಪ್ರಾಪರಾಗಿ ತಿಂಗಳಿಗೆ 4-6 kg ಪ್ರಾಪರಾಗಿ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ. ಅದು ಇವ್ರಿಗೂ ಸ್ಟಾರ್ಟ್ ಆಯಿತು. ಆಮೇಲೆ ಇವ್ರು ಡಯಟ್ ಪ್ಲಾನ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ 8 ವಾರದ ಪ್ಲಾನ್ ಆಗಿದ್ರಿಂದ ಅವ್ರಿಗೆ 2 ಥರ ಡಯಟ್ ಪ್ಲಾನ್ ರೆಡಿ ಮಾಡಿದ್ದೆ. 4 ವೀಕ್ಸ್ ಒಂದು ಡಯಟ್ ಪ್ಲಾನು ಮತ್ತು ಇನ್ನೊಂದು 4 ವೀಕ್ಸ್ ಡಯಟ್ ಪ್ಲಾನು. ಟೋಟಲ್ 2 ಫೇಸಸ್ ಡಯಟ್ ಪ್ಲಾನ್ ಇತ್ತು. ಒಂದು ಅವ್ರಿಗೆ ಅಡ್ಜಸ್ಟ್ ಆಗೋದಕ್ಕೆ, ಇನ್ನೊಂದು ಬಂದ್ಬಿಟ್ಟು ನೀಟಾಗಿ ಅವ್ರು ಸ್ಟ್ರಿಕ್ಟಾಗಿ ಮಾಡೋ ರೀತಿ ಡಯಟ್ ಪ್ಲಾನ್ನ ರೆಡಿ ಮಾಡಿದ್ದಕ್ಕೆ ಇವತ್ತು ಅವ್ರಿಗೆ ರಿಸಲ್ಟ್ಸ್ ಬಂದಿದೆ. ಇದು ನನ್ನ ಕಡೆಯಿಂದ ಅವ್ರಿಗೆ ಕರೆಕ್ಟಾಗಿ ಸ್ಟ್ರಕ್ಚರ್ಡ್ ಆಗಿ ಮಾಡಿಕೊಟ್ಟಿದ್ದಂಥ ಡಯಟ್ ಪ್ಲ್ಯಾನು. ಆಮೇಲೆ ವಾಟ್ ಶಿ ಡಿಂಟ್ ಡೂ, ಅವರು ಏನು ತಪ್ಪು ಮಾಡಿಲ್ಲ ಆಯಿತಾ. ಅವ್ರು ಏನೇನು ತಪ್ಪು ಮಾಡಿಲ್ಲ, ಅವ್ರಿಗೆ ಏನು ತಿಕ್ಕಿ ಸಕ್ಸಸ್ ಸಿಕ್ತು ಅಂತ ಹೇಳಿದ್ರೆ 8 ವಾರದಲ್ಲಿ 12 kg ಕರಗಿಸೋವಂಥ ಸಕ್ಸಸ್ ಯಾವ ರೀತಿ ಸಿಕ್ತು ಅಂತ ಹೇಳಿದ್ರೆ ಅವ್ರಿಗೆ ಯಾವುದೇ ರೀತಿ ಕ್ರ್ಯಾಶ್ ಡಯಟ್ನ ಫಾಲೋ ಮಾಡಿಲ್ಲ. ಇವತ್ತು ಡಯಟ್ ಕೊಟ್ಟಿದ್ದಾರಲ್ಲ, ನಾಳೆ ಇವತ್ತು ಹೋಗಿ ಏನೋ ಒಂದು ಸ್ವಲ್ಪ ಐಸ್ ಕ್ರೀಮ್ ತಿನ್ಕೊಂಡ್ಬಿಡೋಣ, ಏನಾದ್ರು ಸ್ಪೈಸಿಯಾಗಿ ತಿನ್ನೋಣ, ಈ ರೀತಿ ತಪ್ಪುಗಳನ್ನು ಮಾಡಿಲ್ಲ ಅವರು. ಕ್ರ್ಯಾಶ್ ಡಯಟ್ಸ್ ಆಗಲಿ, ಜ್ಯೂಸಸ್ ಆಗಲಿ, ಬೇರೆ ಎಲ್ಲೂ ಫೋಕಸ್ ಮಾಡಿಲ್ಲ. ಜಸ್ಟ್ ನನ್ನ ಡಯಟ್ ಏನು ಕೊಟ್ಟಿದ್ದೀನೋ 100% ಅದನ್ನು ಫಾಲೋ ಮಾಡ್ಕೊಂಡು ಬಂದರು. ಅದ್ರ ಜೊತೆಗೆ ನೋ ಜ್ಯೂಸ್ ಡಿಟಾಕ್ಸು, ಅದು ಎಸ್ಪೆಷಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬರೀ ಜ್ಯೂಸ್ ಕುಡ್ಕೊಂಡು ಡಿಟಾಕ್ಸ್ ಮಾಡಿ ಅಂತೆಲ್ಲ ಹೇಳ್ತಾರಲ್ಲ ಕೆಲವರು, ಆ ತಪ್ಪನ್ನು ಅವರು ಮಾಡಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಅದು ವರ್ಕ್ ಆಗ್ತಿತ್ತು. ಅದಾದಮೇಲೆ ನೋ ಸ್ಕಿಪ್ಪಿಂಗ್ ಮೀಲ್ಸ್, ಇದು ತುಂಬಾ ಇಂಪಾರ್ಟೆಂಟು. ಸುಮಾರು ಜನ ಡಯಟ್ ಫಾಲೋ ಮಾಡಬೇಕಾದ್ರೆ ಮೀಲ್ಸ್ನ ಸ್ಕಿಪ್ ಮಾಡಿಬಿಡ್ತಾರೆ. ಅದು ಊಟನೇ ಮಾಡಲ್ಲ, ಇಲ್ಲಾಂದರೆ ಬೆಳಿಗ್ಗೆ ನಾಷ್ಟನೇ ಬಿಟ್ಬಿಡ್ತಾರೆ. ಈ ರೀತಿ ಮಾಡಿದ್ರೆ ನಿಮ್ಮ ವೆಯ್ಟ್ ಲಾಸ್ ದೇವರಾಣೆಗೂ ಆಗಲ್ಲ, ಇನ್ನು ಫ್ಯಾಟ್ ಸ್ಟೋರೇಜು ತುಂಬೋದಕ್ಕೆ ಶುರು ಆಗುತ್ತೆ. ಅದಕ್ಕೋಸ್ಕರನೇ ಅವರು ಆ ತಪ್ಪು ಮಾಡಿಲ್ಲ. ಯಾವುದೇ ರೀತಿ ಸ್ಕಿಪ್ ಮಾಡೋದಕ್ಕೆ ನಾನು ಹೇಳಿಲ್ಲ, ಅವರು ಮಾಡಿಲ್ಲ ಅದನ್ನು. ಅದಾದಮೇಲೆ ನೋ ಎಕ್ಸ್ಟ್ರೀಮ್ ವರ್ಕೌಟ್ಸು. ಸುಮಾರು ಜನ ಅನ್ಕೊಂತಿರಲ್ಲ, 1-2 ಅವರ್ ವರ್ಕೌಟ್ ಮಾಡ್ಬಿಡೋಣ, 1 ವಾರ ವರ್ಕೌಟ್ ಮಾಡ್ಬಿಡೋಣ. ಈ ರೀತಿ ಎಕ್ಸ್ಟ್ರೀಮ್ ಆಗೆಲ್ಲ ಓವರ್ ಎಕ್ಸಸೈಸ್ ಮಾಡಿದ್ರೆ ನಿಮ್ಮ ಫ್ಯಾಟ್ ಲಾಸ್ ಆಗಲಿ ವೆಯ್ಟ್ ಲಾಸ್ ಆಗಲ್ಲ. ಅದು ಪ್ರಾಪರಾಗಿ ಮಾಡಬೇಕು. ಆ ರೀತಿ ಅವ್ರಿಗೆ ಪ್ರಾಪರ್ ಸ್ಟ್ರಕ್ಚರ್ಡ್ ಆಗಿ ಆ ಡಯಟ್ನ ರೆಡಿ ಮಾಡಿಕೊಟ್ಟಿದ್ದೆ, ಎಸ್ಪೆಷಲಿ 8 ವೀಕ್ಸ್ ಡಯಟ್ ಪ್ಲಾನಲ್ಲಿ. ಆಮೇಲೆ ನೋಡಿ ಇಲ್ಲಿ ನೋ ಶುಗರು, ಇದಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಯಾವುದೇ ರೀತಿ ಶುಗರ್ನ ಟಚ್ ಮಾಡಬೇಡಿ ಅಂತ ಹೇಳಿದ್ದೆ. ಎಸ್ಪೆಷಲಿ ನನ್ನ ಡಯಟ್ ಪ್ಲಾನಲ್ಲಿ ನಾನು ಚೀಟ್ ಮೀಲ್ಸ್ನ ಕೊಡೋದಿಲ್ಲ. ಏನಂತೂ ಕೊಡೋದಿಲ್ಲ ಅಂತ ಹೇಳಿದ್ರೆ, ಒಂದು ಸಲ ಮನುಷ್ಯ ರುಚಿ ನೋಡೋವರೆಗೂ ಅಷ್ಟೇ. ಇವಾಗ ಫುಲ್ ಡಿಸಿಪ್ಲಿನಾಗಿ ಮಾಡ್ಕೊಂಡ್ಬಂದಿರ್ತೀರ, ಸ್ವಲ್ಪ ನಿಮಗೆ ರುಚಿ ತೋರಿಸ್ಬಿಟ್ರೆ ಮತ್ತೆ ಮುಂದಿನ ವಾರ ಅದೇ ಕೇಳ್ತಾ ಇರುತ್ತೆ, ನಾಳೆ ಅದನ್ನೇ ಕೇಳ್ತಾ ಇರೋದು. ಅದಕ್ಕೋಸ್ಕರ ನನ್ನ ಡಯಟಲ್ಲಿ ಚೀಟ್ ಮೀಲ್ಸ್ ಇರಲಿಲ್ಲ. ಶುಗರು ಅವ್ರಿಗೆ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಸಿದ್ದೆ. ಅದಾದಮೇಲೆ ಸ್ಟೇಬಲ್ ಮೈಂಡು, ಅವರು ಫೋಕಸ್ಡ್ ಆಗಿರೋದಕ್ಕೆ ಕಂಪ್ಲೀಟಾಗಿ ಡಿಸಿಪ್ಲೈನ್ ಆಗಿರಬೇಕು ಅಂತ ಹೇಳಿದ್ದೆ. ಅವರು ಅಷ್ಟೇ ಡಿಸಿಪ್ಲೈನ್ ಆಗಿದ್ದರು, ಅದನ್ನು ಅಷ್ಟೇ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ಕೊಂಡು ಬಂದರು. ಆಮೇಲೆ ನೋಡಿ ಇಲ್ಲಿ ಫಾಲೋಯಿಂಗ್ ಮೈ ಗೈಡೆನ್ಸ್ 100%, ನೋ ಆರ್ಗ್ಯೂಯಿಂಗ್. ಪ್ರತಿ ದಿವಸ ನಾನು ಏನು ಹೇಳ್ತಿದ್ದೆ, ನನ್ನ ಡಯಟ್ ಪ್ಲಾನ್ ಏನಿತ್ತು ಅದೇ ರೀತಿ ಅವ್ರು ಫಾಲೋ ಮಾಡ್ಕೊಂಡು ಬರ್ತಿದ್ರು. ಸುಮಾರು ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು 90 kg 100 kg ಎಲ್ಲ ಇರ್ತಾರೆ. ಬಟ್ ಅವ್ರು ಹಾಕೋ ಕ್ವಶನ್ಗಳು ನೋಡಬೇಕು. ಸರ್ ಇದು ತಿಂದರೆ ಇದಾಗ್ಬಿಡುತ್ತಾ, ಅದು ತಿಂದರೆ ಇದಾಗ್ಬಿಡುತ್ತಾ, ನಾನು ಏನೇನೋ ಮಾಡ್ಬಿಟ್ಟಿದ್ದೀನಿ, ಮತ್ತು ನಿಮ್ಮ ಕೈಯಲ್ಲಿ ವೆಯ್ಟ್ ಅಂತ ಕರಗ್ಸೋಕ್ಕಾಗಿಲ್ಲ. ಮೊದಲು ಒಬ್ಬರು ಗುರು ಅಂತ ಇತ್ತು ಅಂತ ಹೇಳಿದ್ರೆ, ಒಂದು ಗೈಡೆನ್ಸ್ ಅಂತ ಇತ್ತು ಅಂತ ಹೇಳಿದ್ರೆ, ಅದನ್ನು ನೀವು ಪ್ರಾಪರ್ ಆಗಿ 100% ಬ್ಲೈಂಡ್ ಆಗಾದರೂ ಫಾಲೋ ಮಾಡಿ ನಿಮ್ಗೊಂದು ರಿಸಲ್ಟ್ ಸಿಗುತ್ತಾ ಅಂತ ಹೇಳಿದ್ರೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ. ನಿಮಗೆ ಬ್ಲೈಂಡ್ ಆಗಿ ಫಾಲೋ ಮಾಡಿ ಅಂತ ಎಂತ ಕೇಳ್ತಾ ಇದೀನಿ ಅಂತ ಹೇಳಿದ್ರೆ, ಚೆಕ್ ಮಾಡಿ ಡಯಟ್ನ. ಅಲ್ಲಿ ಪ್ರೋಟೀನು, ವಿಟಮಿನ್ಸು, ಕಾರ್ಬ್ಸು ಎಲ್ಲ ರೀತಿ ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ನೀವು ಅದನ್ನು ಎಂತಕ್ಕೆ ಫಾಲೋ ಮಾಡಬಾರ್ದು? ಅದಕ್ಕೆ ಬೇಡದಿರೋ ಕ್ವಶನ್ಸ್ ಎಲ್ಲ ಹಾಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಕೊನೆಗೆ ಡಯಟೇ ಬಿಟ್ಬಿಡ್ತಾರೆ. ಅಂಥ ತಪ್ಪನ್ನ ಅವರು ಮಾಡಿಲ್ಲ. 100% ನನ್ನ ಗೈಡೆನ್ಸಲ್ಲಿ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಬಂದರು. ಅದಕ್ಕೆ ಇವತ್ತು ಅವ್ರಿಗೆ ಈ ರಿಸಲ್ಟ್ಸು. ನೋಡಿ ಇಲ್ಲಿ ಫೈನಲ್ ಟ್ರಾನ್ಸ್ಫಾರ್ಮೇಷನ್ ಅವ್ರದ್ದು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಇಲ್ಲಿ ಫೋಟೋಸ್ಗಳು ಹಾಕ್ತೀನಿ, ಬಟ್ ಫೇಸ್ ಬ್ಲರ್ ಆಗಿರುತ್ತೆ. ನಾನು ಯಾರ್ದು ಫೇಸ್ನ ರಿವೀಲ್ ಮಾಡೋದಿಲ್ಲ ಇಲ್ಲಿ, ಆಯಿತಾ. ನೋಡಿ ಇಲ್ಲಿ 65 kgಯಿಂದ 54 kgಗೆ ಬಂದರು. ಇದು ತಮಾಷೆ ಅಲ್ಲ. ಸುಮಾರು ಜನ 2-2 kg 3-3 kg 6-6 ತಿಂಗಳಾದ್ರೂ ವೆಯ್ಟ್ ಲಾಸ್ ಮಾಡೋಕ್ಕಾಗಿರಲ್ಲ. ಬಟ್ ಇವರು ಆಯಿತಾ 8 ವಾರ ಸ್ಟ್ರಿಕ್ಟಾಗಿ ಡಿಸಿಪ್ಲೈನಾಗಿ ಮಾಡಿದ್ದಕ್ಕೆ ಇವತ್ತು 65 kgಯಿಂದ 54 kgಗೆ ಬಂದು ನಿಂತ್ಕೊಂಡಿದ್ದಾರೆ. ಅದಕ್ಕೆ ಇವ್ರಿಗೊಂದು ಕಂಗ್ರಾಟ್ಸ್ ಅಂತ ಹೇಳ್ಬಿಡೋಣ. ನಿಮ್ಮ ಕಡೆಯಿಂದ ಅವ್ರಿಗೆ ಕಂಗ್ರಾಟ್ಸ್ ಅಂತ ಹೇಳಿ ನೀವು ತಲೆ ಕೆರ್ಕೊಂಡು ಕೂತ್ಕೋಬೇಡಿ. ಮುಂದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ ನಾನು ನಿಮಗೆ. ಆಮೇಲೆ ನೋಡಿ ಇಲ್ಲಿ ಇಂಚ್ ರಿಡ್ಯೂಸ್ಡ್. ಆಮೇಲೆ ಸುಮಾರು ಜನಕ್ಕೆ ಇಂಚ್ ಲಾಸಸ್ ಆಗಲ್ಲ. ಕೆಲವರು ವೆಯ್ಟ್ ಲಾಸ್ ಮಾಡ್ತಾರೆ, ಹೊಟ್ಟೆ ದುಬ್ಬಣ್ಣ ಥರ ಇನ್ನೂ ಹೊಟ್ಟೆ ಬಿಟ್ಕೊಂಡು ಕೈ ಕಾಲೆಲ್ಲ ಸಣ್ಣ ಮಾಡ್ಕೊಂಡು ಕೂತ್ಕೊಬಿಡ್ತಾರೆ. ಆ ಥರ ಆಗಿಲ್ಲ, ಅವ್ರದ್ದು ಕಂಪ್ಲೀಟ್ ಬಾಡಿ ಫಿಟ್ ಆಗಿತ್ತು. ಆಮೇಲೆ ಇವ್ರು ಡಾಕ್ಟ್ರು ಏನು ಹೇಳಿದ್ರು ಅಂತಲೂ ಹೇಳ್ತೀನಿ. ಫ್ಯಾಮಿಲಿ ಡಾಕ್ಟರ್ ಇವ್ರು ಫೈನಲ್ ಆಗಿ ಇವ್ರಿಗೆ
ಆಮೇಲೆ ನೋಡಿ ಇಲ್ಲಿ ಕಾನ್ಫಿಡೆನ್ಸ್ ಇವ್ರಿಗೆ ಗೈನ್ ಆಯಿತು, ಅದ್ರ ಜೊತೆಗೆ ಸ್ಕಿನ್ನು ಗ್ಲೋ, ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಒಂದು ಡಯಟ್ ಫಾಲೋ ಮಾಡ್ತಾ ಇದ್ದಾರೆ ಅಲ್ಲಿ ಸ್ಕಿನ್ನೂ ಇಂಪ್ರೂವ್ ಆಗೋದು ತುಂಬಾ ಇಂಪಾರ್ಟೆಂಟು. ಇವರಿಗೆ ಸ್ಕಿನ್ನು ಗ್ಲೋ ಆಯಿತು ಮತ್ತು ಬಾಡಿನೂ ಹೆಲ್ದಿ ಆಯಿತು. ಅದ್ರ ಜೊತೆಗೆ ಹೆಲ್ತೂ ಇಂಪ್ರೂವ್ ಆಯಿತು. ಲಾಸ್ಟಲ್ಲಿ ಅವ್ರಿಗೆ ಏನು ಕಾನ್ಫಿಡೆನ್ಸ್ ಇರಲಿಲ್ಲ, ಎನರ್ಜೆಟಿಕ್ ಆಗಿರಲಿಲ್ಲ, ಅಷ್ಟೇ ಎನರ್ಜಿ ಅವರ ಬಾಡಿಲೂ ಬಂತು. ಅವ್ರ ಫ್ಯಾಮಿಲಿ ಡಾಕ್ಟ್ರು ಏನು ಹೇಳಿದ್ರು ಅಂದರೆ, ನೋಡಿ ಇಲ್ಲಿ ನೀವು ಇವಾಗ ಫಿಟ್ಟಾಗಿ ಕಾಣ್ತಾ ಇದ್ದೀರಾ, ಎಸ್ಪೆಷಲಿ ಡಾಕ್ಟ್ರ್ ಕಡೆಯಿಂದ ಫೀಡ್ಬ್ಯಾಕ್ ಅಂದರೆ ತಮಾಷೆ ಅಲ್ಲ ಆಯಿತಾ. ನೀವು ಇವಾಗ ಫಿಟ್ಟಾಗಿ ಕಾಣ್ತಾ ಇದ್ದೀರಾ, ನೋಡೋದಕ್ಕೆ ಇನ್ನೂ ಚಾರ್ಮ್ ಆಗಿ ಕಾಣ್ತಾ ಇದ್ದೀರಾ, ವೆರಿ ಹ್ಯಾಪಿ ಫಾರ್ ಯು. ಇದಕ್ಕಿಂತ ಫೀಡ್ಬ್ಯಾಕ್ ಇನ್ನೇನು ಬೇಕು ಆಯಿತಾ. ಹೆಲ್ದಿಯಾಗಿ ಫ್ಯಾಟ್ ಲಾಸ್ ಮಾಡಬೇಕು, ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡಬೇಕು, ಅಷ್ಟೇ ಹ್ಯಾಪಿಯಾಗಿ ನಾವು ಜೀವನ ಮಾಡೋದನ್ನು ಕಲಿಬೇಕು. ಸುಮ್ಮನೆ ತಲೆ ಡಿಪ್ರೆಷನ್ನು, ಆ್ಯಂಗ್ಸೈಟಿ, ಆ ಕ್ರ್ಯಾಶ್ ಆಯಿತು, ಅದು ಇದು ಅಂತೆಲ್ಲ ಹಿಡ್ಕೊಂಡು ನಾವು ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊತೀವಿ. ನೀವು ಪ್ರಾಪರಾಗಿ ಒಬ್ಬರು ಗೈಡೆನ್ಸ್ ತೊಗೊಂಡ್ರೆ ಆಯಿತಾ, ಪ್ರಾಪರಾಗಿ ನಿಮ್ಮ ವೆಯ್ಟ್ ಲಾಸು ಆಗುತ್ತೆ. ನಿಮಗೂ ಏನಾದರೂ ಇದೇ ರೀತಿ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು, ನಾನು ಇನ್ನು ತಲೆ ಕೆಡಿಸ್ಕೊಂಡು ಆಯಿತಾ ಇನ್ನು ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ಒಬ್ರ ಹತ್ರ ಪ್ರಾಪರ್ ಗೈಡೆನ್ಸ್ ತೊಗೊಂಡು, ಅದು ಎಸ್ಪೆಷಲಿ 8 ವೀಕ್ಸ್ ಪ್ಲ್ಯಾನು, ಅದರಲ್ಲಿ ನನ್ನ ಪರ್ಸ್ನಲ್ ಕೋಚಿಂಗ್ ಇರುತ್ತೆ. ನಿಮ್ಗೆ ಸುಮ್ಮನೆ ಬೇಸಿಕ್ ಡಯಟ್ ಪ್ಲಾನ್ ಕೊಟ್ಬಿಟ್ಟು ಕೈ ಕಟ್ಕೊಳ್ಳಲ್ಲ. ಅದರಲ್ಲಿ ಪ್ರತಿ ದಿವಸ ನೀವು ಏನೇನು ತಿಂತೀರಾ ಅಂತ ಚೆಕ್ ಮಾಡ್ತೀನಿ, ನಿಮ್ಮ ಎಕ್ಸಸೈಸ್ ಮಾಡಿದ್ರ ಅಂತ ಕೇಳ್ತೀನಿ, ಮತ್ತು ವಾರ ನಿಮ್ಮ ವೆಯ್ಟ್ ಟ್ರ್ಯಾಕಿಂಗ್ ಮಾಡ್ತಾ ಇರ್ತೀನಿ. ಇಫ್ ಇನ್ ಕೇಸ್ ನಿಮ್ದು ಏನಾದ್ರು ವೆಯ್ಟ್ ಸ್ಟಕ್ ಆಯಿತಾ, ಮತ್ತೆ ಡಯಟಲ್ಲಿ ಕೆಲವು ಚೇಂಜಸ್ ಮಾಡ್ತಾ ಇರ್ತೀನಿ. ಒಟ್ಟಿನಲ್ಲಿ ನಿಮ್ಮ ವೆಯ್ಟ್ ಇಲ್ಲಿಂದ ಇಲ್ಲಿಗಾಗೋವರೆಗೂ ನನ್ನ ಕಂಪ್ಲೀಟ್ ಗೈಡೆನ್ಸು ಅದರಲ್ಲಿ ಇರುತ್ತೆ. ನಿಮಗೂ ಅದೇ ರೀತಿ ಪರ್ಸ್ನಲ್ ಕೋಚಿಂಗು 8 ವೀಕ್ಸ್ ಪ್ಲ್ಯಾನ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಬರ್ತಿರೋ ನಂಬರ್ಗೆ ನೀವು ಮೆಸೇಜ್ ಮಾಡಿ, ನೀವು ವೆಯ್ಟ್ ಲಾಸ್ ಮಾಡಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ, ಟೈಮು ತುಂಬಾ ಕಡಿಮೆ, ಅಷ್ಟೇ ವ್ಯಾಲ್ಯೂಯಬಲ್ಲು. ಇದೇ ರೀತಿ ನಿಮಗೆ ಹೆಲ್ದಿಯಾಗಿ ಮತ್ತು ಹೆಲ್ತ್ ರಿಲೇಟೆಡ್ಡು, ಮೋಟಿವೇಶ್ನಲ್ ರಿಲೇಟೆಡ್ಡು ಮತ್ತು ನಿಮ್ಮ ಬಾಡಿ ಇಂಪ್ರೂವ್ಮೆಂಟ್ ವೀಡಿಯೋಸ್ಗಳು ಮಾತ್ರ ನನ್ನ ಚಾನಲ್ ಬರ್ತಾ ಇರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ, ನನ್ನನ್ನು ಸಪೋರ್ಟ್ ಮಾಡಿಕೊಂಡು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.